ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಕರ್ನಾಟಕ ರಾಜಕೀಯದಲ್ಲಿ ನಡೀತಿರುವಂತಹ ಗದ್ದುಗೆಯ ಗುದ್ದಾಟದ ನಿಜ ಸ್ವರೂಪ, ಒಂದು ದೊಡ್ಡ ಬೆಳವಣಿಗೆ ನಡೆದಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೊಸ ತಲೆನೋವೊಂದು ತರುವ ಸಾಧ್ಯತೆ ಇದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ನ ಮುಖಂಡ ರಾಹುಲ್ ಗಾಂಧಿ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಸಹಕಾರ ಧೋರಣೆಗೆ ಬೇಸರಗೊಂಡಿದ್ದಾರೆ ಅಂತ ಪಕ್ಷದ ಮೂಲಗಳು ತಿಳಿಸಿವೆ. ಈ ಬೆಳವಣಿಗೆ ಬರುವ ದಿನಗಳಲ್ಲಿ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಸಮಸ್ಯೆ ತಂದೊಡ್ಡುವಂತಹ ಸಾಧ್ಯತೆ ಇದೆ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಜೊತೆಗಿನ ಅಧಿಕಾರ ಹಸ್ತಾಂತರದ ಹೋರಾಟವನ್ನ ನಿರ್ಧರಿಸುವ ಮಟ್ಟಕ್ಕೂ ಕೂಡ ಅದು ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ವಾರಾಂತ್ಯದಲ್ಲಿ ಬೀಡು ಬಿಟ್ಟಿದಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ನಿಮ್ಮ ಅಹವಾಲುಗಳನ್ನ ಏನಾದ್ರೂ ಇದ್ರೆ ಅವ್ರಿಗೆ ಹೇಳಿ ಅಂತ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಸಂದೇಶ ಕಳಿಸಿದ್ರಂತೆ. ಈ ರೀತಿ ಮೂಲಗಳು ತಿಳಿಸಿವೆ. ಆದ್ರೆ ಖರ್ಗೆ ಅವ್ರನ್ನ ಸಿದ್ದರಾಮಯ್ಯ ಭೇಟಿ ಆದ್ರೂ ಕೂಡ ತಾನು ರಾಹುಲ್ ಗಾಂಧಿ ಜೊತೆ ಮಾತ್ರ ಈ ವಿಚಾರ ಚರ್ಚಿಸಬೇಕು ಅಂತ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಈ ವಿಚಾರ ತಿಳಿದುಕೊಂಡ ರಾಹುಲ್ ಗಾಂಧಿ ತುಂಬಾ ಬೇಸರಗೊಂಡಿದ್ದಾರಂತೆ ಮೂಲಗಳು ಹೇಳಿವೆ. ಇದರ ಜೊತೆಗೇನೆ ಏನ್ ಕಾರಣ ಇರಬಹುದು? ಖರ್ಗೆ ಅವರು ಮಾಧ್ಯಮ ಜೊತೆ ಮಾತನಾಡ್ತಾ ಕೂಡ ನೀವು ಗಮನಿಸಿರ್ಬೋದು, ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಪಕ್ಷದ ಹೈಕಮಾಂಡ್ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿದರು. ಖುದ್ದು ಎಐಸಿಸಿ ಅಧ್ಯಕ್ಷರು ಪಕ್ಷದ ಹೈಕಮಾಂಡ್ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿದಾಗ, ಹಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾರು? ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅಲ್ವೇ? ಈ ವಿಚಾರ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿತ್ತು ಹಾಗೂ ವಿರೋಧ ಪಕ್ಷದ ನಾಯಕರುಗಳಿಂದ ಟೀಕೆಗೆ ಗುರಿಯಾದ ಪಕ್ಷ ಸಂಕೋಚಕ್ಕೂ ಕೂಡ ಸಿಗಲಿಕ್ಕಿತ್ತು. ಈ ಹೇಳಿಕೆಗೆ ಕಾರಣವಾಗಿದ್ದು ಸಿದ್ದರಾಮಯ್ಯನವರ ಅಸಹಕಾರ ಅಂತ ಮೂಲಗಳು ಕೂಡ ತಿಳಿಸಿವೆ. ರಾಹುಲ್ ಗಾಂಧಿ ಅಸಮಾಧಾನಕ್ಕೆ ಇನ್ನೊಂದು ಕಾರಣ ಇದೆ, ಸಿದ್ದರಾಮಯ್ಯನವರ ಪುತ್ರನ ವರ್ತನೆ. ಡಾಕ್ಟರ್ ಯತೇಂದ್ರ ಸಿದ್ದರಾಮಯ್ಯ ಸರ್ಕಾರದ ಕೆಲಸದಲ್ಲಿ ಮಾಡುತ್ತಿರುವ ಹಸ್ತಾಪೇಕ್ಷದ ಕುರಿತು ಕೂಡ ಕೆಲ ವರದಿಗಳು ರಾಹುಲ್ ಗಾಂಧಿ ಅವರ ಕೈ ತಲುಪಿದ್ದು ಈ ಬೆಳವಣಿಗೆ ರಾಹುಲ್ ಗಾಂಧಿ ಅವರಿಗೆ ಅಸಮಾಧಾನ ತಂದಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಪರಿಣಾಮ ಪಕ್ಷದೊಳಗೆ ಸಿದ್ದರಾಮಯ್ಯನವರ ಸ್ಥಾನ ಮತ್ತಷ್ಟು ದುರ್ಬಲವಾಗುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ. ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಲು ಸಿದ್ದರಾಮಯ್ಯ ಮಾನಸಿಕವಾಗಿ ತಯಾರಾಗಿದ್ದಾರೆ ಎಂದು ಅವರ ಗುಂಪಿನ ಕೆಲ ಸಚಿವರು ಮೊಮ್ಮಗುವಾಗಿ ಹೇಳುತ್ತಿದ್ದಾರೆ. ಒತ್ತಡ ತೀವ್ರ ಜಾಸ್ತಿ ಆದರೆ ಫೆಬ್ರವರಿ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಮುಂದಿನ ಬಜೆಟ್ ಮಂಡಿಸಿ ಆಮೇಲೆ ಕೆಳಗಿಳಿಯುವ ಸಾಧ್ಯತೆ ಇದೆ ಎಂಬುದು ಅವರ ವಾದ. ಅದರ ಜೊತೆಗೆ ಕರ್ನಾಟಕದಲ್ಲಿ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿದ್ದ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಡಿಸೆಂಬರ್ನಲ್ಲಿ ಮುರಿಯುವ ಸಾಧ್ಯತೆ ಇದ್ದು ಆ ನಂತರ ಕೂಡ ಅವರು ತಮ್ಮ ಸ್ಥಾನ ಬಿಟ್ಟು ಕೊಡುವ ಸಾಧ್ಯತೆ ಇದೆ ಎಂಬುದು ಕೂಡ ಕೆಲವರ ವಾದ. ರಾಜಸ್ಥಾನ್, ಛತ್ತೀಸ್ಗಢ ಮುಖ್ಯಮಂತ್ರಿ ಬದಲಾವಣೆಗೆ ಅವಕಾಶ ಕೊಡದೆ ಅಶೋಕ್ ಗೆಹ್ಲಾಟ್ ಮತ್ತು ಭೂಪೇಶ್ ಮಂಗೇಲ್ ಅವರಿಗೆ 5 ವರ್ಷದ ಅವಧಿಗೆ ನೀಡಿದ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ಕೂಡ ಒಂದು ಸಂಪ್ರದಾಯವನ್ನ ಹುಟ್ಟು ಹಾಕುತ್ತದೆ ಎಂಬುದನ್ನು ಕೂಡ ಈಗ ನಾವು ಕಾದು ನೋಡಬೇಕಾದಂತ ವಿಷಯ. ಆದ್ರೆ ಇಲ್ಲಿ ನಾವು ಇನ್ನೊಂದು ವಿಷಯ ಕೂಡ ಚರ್ಚೆ ಮಾಡಬೇಕು. ಇವತ್ತು DCM ಡಿ.ಕೆ. ಶಿವಕುಮಾರ್ ಪ್ರೈವೇಟ್ ಜೆಟ್ ಅಲ್ಲಿ ಮುಂಬೈಗೆ ಹೋಗ್ತಾ ಇದ್ದಾರೆ, ಮತ್ತೆ ಸಾಯಂಕಾಲ ಈ ಟೈಮಲ್ಲಿ ಹೋಗಿ ಮತ್ತೆ ಬರ್ತಾರಂತೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದದ್ದು, ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಇವತ್ತು DCM ಡಿ.ಕೆ. ಶಿವಕುಮಾರ್. ಮುಂಜಾನೆ ಒಂದು ಮಾರ್ಮಿಕವಾಗಿ ಒಂದು ಪೋಸ್ಟ್ ಮಾಡಿದ್ರು, ಇವತ್ತು ಸಾಯಂಕಾಲದ ಹೊತ್ತಿಗೆ ಕೂಡ ಇನ್ನೊಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ನಮ್ಮ ಎಡಿಟರ್ಸ್ಗಳು ಸ್ಕ್ರೀನ್ ಮೇಲೆ ತೋರಿಸ್ತಾರೆ ನೋಡಿ. ಅಂದ್ರೆ ನನ್ನ ಬಗ್ಗೆ JDSನವರು BJಪಿಯವರು ತಲೆ ಕೆಡಿಸ್ಕೊಳ್ಳೋದು ಬೇಡ, ನನ್ನ ಹಿತವನ್ನ ನನ್ನ ಪಕ್ಷ ಕಾಪಾಡುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಇಂಡೈರೆಕ್ಟ್ ಮೆಸೇಜ್ ಏನು ಕೊಟ್ಟಿದ್ದಾರೆ ಅಂದ್ರೆ, ನನ್ನ ಬಗ್ಗೆ ನನ್ನ ಪಕ್ಷ ವಿಚಾರ ಮಾಡುತ್ತೆ, ನನ್ನ ಪಕ್ಷಕ್ಕೆ ನನ್ನ ಶಕ್ತಿ ಏನಿದೆ, ನನ್ನ ಪಕ್ಷ ನನ್ನ ಬಗ್ಗೆ ಯೋಚನೆ ಮಾಡಿ ನನಗೆ ಒಳ್ಳೆ ಸ್ಥಾನ ಕೊಡುತ್ತೆ ಅನ್ನೋ ಭರವಸೆ ಇದೆ ಅಂತ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ನ ಇನ್ನೊಂದು ಬಣಕ್ಕೆ ಟಾಂಗ್ ಕೊಟ್ಟ ಹಾಗಿದೆ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, DCM ಡಿ.ಕೆ. ಶಿವಕುಮಾರ್ ಶತಾಯ ಗತಾಯ ಹೇಗಾದ್ರೂ ಮಾಡಿ ನಾನು CM ಆಗ್ಲೇಬೇಕು ಅನ್ನೋ ಪಟ್ಟನ್ನ ಹಿಡಿದಿದ್ದಾರೆ. ಅವರ ಹಾಕ್ತಿರುವಂತಹ ಪೋಸ್ಟ್ಗಳು ನೋಡ್ಬೋದು, ಅವರ ಒಂದು ಬಿಹೇವಿಯರ್ ನೋಡ್ಬೋದು, ಹೆಂಗಾದ್ರೂ ಮಾಡಿ ನಾನು CM ಆಗ್ತೀನಿ, ಈಗ ಆಗ್ಲಿಲ್ಲ ಅಂದ್ರೆ ಮುಂದೆಂದೂ ಕೂಡ ನನಗೆ ಅವಕಾಶಗಳು ಬರುತ್ತೋ ಹೋಗುತ್ತೋ ಗೊತ್ತಿಲ್ಲ, ಆದ್ರೆ ಈಗ ನಾನು ಆಗ್ಲೇಬೇಕು ಅಂತ ಹಠ ಹಿಡಿದಿದ್ದಾರೆ ಡಿ.ಕೆ. ಶಿವಕುಮಾರ್. ಅವರ ಪಕ್ಷದ ಆಂತರಿಕ ವಿಚಾರದಲ್ಲಿ ಏನಾಯ್ತೋ ಗೊತ್ತಿಲ್ಲ, ಆದ್ರೆ ನಾಳೆ ಇಲ್ಲ ನಾಡಿದ್ದು ಮಹತ್ವದ ಸಭೆ ಜರುಗಲಿದೆ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ, ವೇಣುಗೋಪಾಲ್, ಸುರ್ಜೇವಾಲಾ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ
ಒಂದು ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಮಹತ್ವದ ಸಭೆಯ ನಂತರವೇ ನವೆಂಬರ್ 29ರ ನಂತರವೇ ಸಿಎಂ ಯಾರಾಗ್ತಾರೆ ಅನ್ನೋ ವಿಷಯ ಬಹಿರಂಗವಾಗಲಿದೆ. ಚರ್ಚೆ ಸಾಕಷ್ಟು ಮಹತ್ವದ ಪಡೆದುಕೊಂಡಿದೆ. ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರು ಹೊರದೇಶದಲ್ಲಿದ್ದಾರೆ. ಅವರು ಬಂದ ತಕ್ಷಣ ಮಹತ್ವದ ಸಭೆ ಆಗುತ್ತೆ. ಸಭೆಯಲ್ಲಿ ಸಿಎಂ ಭವಿಷ್ಯ ನಿರ್ಧಾರ ಆಗುತ್ತೆ. ಕುರ್ಚಿ ಕದನಕ್ಕೆ ಒಂದು ಬ್ರೇಕ್ ಬೀಳುತ್ತೆ. ಆ ಒಂದು ವಿಚಾರದ ಆಧಾರದ ಮೇಲೆ ಸರ್ಕಾರದ ಎಲ್ಲ ರೂಪರೇಷೆಗಳು ಸಿದ್ಧ ಆಗತ್ತೆ. ಎಸ್, ಮುಂದಿನ ಸುದ್ದಿ.